ಓಕೆ ವಿದ್ಯಾರ್ಥಿಗಳೇ, ನಾವು ಹೋದ ತರಗತಿಯೊಳಗೆ ಏನ್ ಮಾಡಿದ್ವಿಪ್ಪ ಅಂತಂದ್ರೆ 28ರವರೆಗೂ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಿದ್ವಿ. ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣಂತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 29ರಿಂದ 32ರವರೆಗೆ ನಾವು ನೋಡಿದಾಗ ಇಲ್ಲಿ ಪೇಪರ್ ಕಟಿಂಗ್ ಅನ್ನು ಕೊಟ್ಟಿರ್ತಾರೆ. ಓಕೆ, ಪೇಪರ್ ಅನ್ನ ಫೋಲ್ಡ್ ಮಾಡಿ ಅಲ್ಲಿ ಯಾವುದೋ ಒಂದು ಆಕೃತಿಯನ್ನ ಕಟ್ ಮಾಡಿ ಅದು ಪೇಪರ್ ಅನ್ನ ವಾಪಸ್ ಬಿಚ್ಚಿದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ಮೂಡ್ತತಿ ಅನ್ನೋದನ್ನ ನಾವು ಇಲ್ಲಿ ನೋಡ್ತಾ ಹೋಗಿದ್ವಿ. ಇಲ್ಲಿ 29ನೇ ಪ್ರಶ್ನೆ ಬಂದಾಗ ನಾನು ನಿಮ್ಗೆ ಹೇಳಿದ್ದೆ, ಪೇಪರ್ ಅನ್ನ ಏನ್ ಮಾಡಿದ್ರೆ ಮೊದಲೇ ಫೋಲ್ಡ್ ಮಾಡಿ ಆಕೃತಿಯನ್ನ ಬಿಚ್ಚಿ ನೋಡಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ನಮ್ಗೆ ಏನಾಗ್ತತಿ ಸಿಗ್ತತಿ. ಅವಾಗ ಹಾಗಾದ್ರೆ ಇಲ್ಲಿ 29ನೇ ಪ್ರಶ್ನೆ ಒಳಗ ಸರಿಯಾದಂತ ಉತ್ತರ ಯಾವ್ದು? ಆಪ್ಷನ್ ಏನ್ ಬರ್ತತಿ? ಸಿ ಬರ್ತತಿ. ಇನ್ನು ನೆಕ್ಸ್ಟ್ 28ನೇ ಪ್ರಶ್ನೆಯನ್ನ ನಾವು ನೋಡಿದಾಗ ಇಲ್ಲಿ ಏನ್ ಮಾಡಿದಾರೆ ಅಂದ್ರೆ ಪೇಪರ್ ಅನ್ನ ಅವರು ಈ ರೀತಿಯಾಗಿ ಆಯತ ಆಕಾರದೊಳಗೆ ಕೆಳಗಡೆ ಫೋಲ್ಡ್ ಮಾಡಿ ಅದನ್ನ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಈ ತರ ಮತ್ತೊಂದ್ಸಲ ಏನ್ ಮಾಡಿದಾರೆ ಫೋಲ್ಡ್ ಮಾಡಿದಾರೆ. ಫೋಲ್ಡ್ ಮಾಡಿರ್ತಕ್ಕಂಥ ಆಕೃತಿಯನ್ನ ಮತ್ತೆ ಏನ್ ಮಾಡಿದಾರೆ ಅಂತಂದ್ರೆ ಈ ರೀತಿ ಫೋಲ್ಡ್ ಮಾಡಿರ್ತಕ್ಕಂಥ ಆಕೃತಿನ ಮತ್ತೆ ಮೇಲ್ಗಡೆ ಏನ್ ಮಾಡಿದ್ದಾರೆ ಈ ರೀತಿ ಏನ್ ಮಾಡಿದ್ದಾರೆ ಫೋಲ್ಡ್ ಮಾಡಿದ್ದಾರೆ. ಓಕೆ, ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಎರಡು ಏನ್ ಮಾಡಿದಾರೆ ಹೇಳ್ರಿ ವೃತ್ತಗಳನ್ನ ಕಟ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ ಫೋಲ್ಡ್ ಅನ್ನ ಈ ರೀತಿ ಬಿಚ್ಚಿದಾಗ ಇಲ್ಲೊಂದು ಏನಾಗ್ತತಿ ವೃತ್ತ ಬರ್ತತಿ, ಮತ್ತೊಂದ್ ಕಡೆ ವೃತ್ತ ಏನಾಗ್ತತಿ ಬರ್ತತಿ. ಇದನ್ನ ವಾಪಸ್ ಹಿಂಗಿರ್ತಕ್ಕಂಥದನ್ನ ಈ ರೀತಿ ಬಿಚ್ಚಿದಾಗ 1 2 3 4 4 ವೃತ್ತಗಳು ಏನಾಗ್ತಾವ ನಮಗ ಸಿಗ್ತಾವ. ಆ ಆಕೃತಿಯನ್ನ ಮತ್ತೆ ವಾಪಸ್ ಈ ರೀತಿ ಬಿಚ್ಚಿದಾಗ 1 2 3 4 1 2 3 4 ಈ ರೀತಿಯಾಗಿರ್ತಕ್ಕಂಥ ಒಂದು ಆಕೃತಿ ನಮ್ಗೆ ಏನಾಗ್ತತಿ ಸಿಗ್ತತಿ. ಹಾಗಾದ್ರೆ ಇದ್ರೊಳಗ ಈ ರೀತಿ ಸಿಗ್ತಕ್ಕಂಥ ಆಕೃತಿ ಅಲ್ಲಿ ಬರ್ತತಿ, ಅದು ಆಪ್ಷನ್ ಎಲ್ಲಿ ಬರ್ತತಿ? ಬಿ ಇದ್ರೊಳಗ ಸಿಗ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 31ನೇ ಪ್ರಶ್ನೆ 31ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣಂತ. ಇಲ್ಲಿನೂ ಕೂಡ ಸೇಮ್ ಏನಾಗೈತೆ ಅಂತಂದ್ರೆ ಒಂದು ಚೌಕವಾಗಿರ್ತಕ್ಕಂಥ ಹಾಳೆಯನ್ನ ತಗೊಂಡಿದ್ದಾರೆ. ಅದನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಫಸ್ಟಿಗೆ ಈ ರೀತಿಯಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಫೋಲ್ಡ್ ಮಾಡಿದ್ದಾರೆ. ಚೌಕಿರ್ತಕ್ಕಂಥ ಹಾಳೆ ತಗೊಂಡು ಈ ರೀತಿಯಾಗಿ ಏನ್ ಮಾಡಿದ್ದಾರೆ ಫೋಲ್ಡ್ ಮಾಡಿದ್ದಾರೆ. ಓಕೆ, ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿದ್ದಾರೆ. ವಾಪಸ್ ಅದನ್ನ ಏನ್ ಮಾಡಿದ್ದಾರೆ ಈ ರೀತಿಯಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಫೋಲ್ಡ್ ಮಾಡಿದ್ದಾರೆ. ಈ ರೀತಿ ನಮಗೆ ಇರ್ತಕ್ಕಂಥ ಆಕೃತಿ ಏನಾಗೈತಿ ಸಿಕ್ಕತಿ. ಈ ಆಕೃತಿಗೆ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಇಷ್ಟನ್ನ ಏನ್ ಮಾಡಿದಾರೆ ಅವರು ಕಟ್ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡಿದಾರೆ ಅವರು ಇಷ್ಟನ್ನ ಏನ್ ಮಾಡಿದ್ದಾರೆ ಇಲ್ಲಿ ಕಟ್ ಮಾಡಿದ್ದಾರೆ. ಈ ಕಟ್ ಮಾಡಿರ್ತಕ್ಕಂಥ ಆಕೃತಿಯಿಂದ ಸಿಗ್ತಕ್ಕಂಥದನ್ನ ನಾವೇನ್ ಮಾಡ್ಬೇಕಾಗ್ತದೆ ಇವಾಗ ಕಂಡುಹಿಡಬೇಕಾಗ್ತದೆ. ಇದನ್ನ ಈ ರೀತಿ ಫೋಲ್ಡ್ ಮಾಡಿದ್ದನ್ನ ಈ ರೀತಿ ಬಿಚ್ಚಿದಾಗ ಈ ರೀತಿಯಾಗಿರ್ತಕ್ಕಂಥ 4 ಭಾಗಗಳು ನಮ್ಗೆ ಏನಾಗ್ತಾ ಹೋಗ್ತಾವ ಸಿಗ್ತಾ ಹೋಗ್ತಾವ. ಜಸ್ಟ್ ಅ ಮಿನಿಟ್. ಓಕೆ, ಈ ರೀತಿ ನಮಗೆ ಬಂದಾಗ ಈ ರೀತಿ ನಮಗೆ ಏನಾಗ್ತದೆ ಸಿಗ್ತದೆ. ಓಕೆ, ಓಕೆ, ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಎಲ್ಲಿ ಬಂದತ್ತಂತ ನೋಡ್ರಿ. ಆಪ್ಷನ್ ಎಲ್ಲಿ ಬರ್ತೈತೆ? ಆಪ್ಷನ್ ಡಿ ಒಳಗ ಬರ್ತೈತಿ. ಇನ್ನು ಅದೇ ರೀತಿಯಾಗಿ ನೀವು ಒಂದು ಪೇಪರ್ ಅನ್ನ ಮೇಲ್ಗಡೆ ಫೋಲ್ಡ್ ಮಾಡಿದ್ರೆ ಮತ್ತೆ ಪಕ್ಕಕ್ಕೆ ಏನ್ ಮಾಡಿದಾರೆ ಫೋಲ್ಡ್ ಮಾಡಿ ಅಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಗೆರೆಯನ್ನ ಎಳೆದು ಅಲ್ಲಿ ಈ ರೀತಿ ಗುರ್ತು ಮಾಡಿದ್ದಾರೆ. ಹಾಗಾದ್ರೆ ನಾವು ಇಲ್ಲಿರ್ತಕ್ಕಂಥ ಆಕೃತಿಯನ್ನ ಈ ತರ ಬಿಚ್ಚಿದಾಗ ಇದು ಏನಾಗ್ತತಿ ಈ ತರ ಬರ್ತದೆ. ಯಾಕಂದ್ರೆ ಹೊರಗಡೆ ಐತಲ್ಲ, ಒಳಗಡೆಯಿಂದ ಬಂದಿದ್ರೆ ಒಳಗಡೆಯಿಂದ ಟಚ್ ಮಾಡಿ ನಾವು ತೆಗಿಬಹುದಾಗಿತ್ತು. ಬಟ್ ಹೊರಗಡೆಯಿಂದ ಬಂದಾಗ ಈ ರೀತಿ ಪೂರ್ತಿ ಇದನ್ನ ಆಕೃತಿಯನ್ನ ಫಿಲ್ ಮಾಡ್ರಿ. ಓಕೆ, ಈ ರೀತಿ ಫಿಲ್ ಮಾಡಿದಾಗ ಯಾಕಂದ್ರೆ 4 ನೀವು ಮಡಿಕೆ ಮಾಡ್ಕೊಂಡಿದ್ರೆ ಅಂದ್ರೆ 4 ಭಾಗಗಳನ್ನ ನೀವ್ ಏನ್ ಮಾಡ್ಬೇಕಾಗ್ತತಿ ಗುರ್ತ್ ಮಾಡ್ಬೇಕಾಗ್ತದೆ. ಹಾಗಾದ್ರೆ ಇದನ್ನ ಬಿಚ್ಚಿದಾಗ ಹೊರಗಡೆಯಿಂದ ಏನಾಗ್ತತಿ ಹೇಳ್ರಿ ಈ ರೀತಿ ಬರ್ತತಿ. ಇದು ಹೊರಗಡೆಯಿಂದನೇ ಕೂಡ ಏನಾಗ್ತತಿ ಈ ರೀತಿ ಬರ್ತದೆ. ಇದು ಕೂಡ ಹೊರಗಡೆಯಿಂದ ಏನಾಗ್ತತಿ ಈ ರೀತಿ ಬರ್ತದೆ. ಓಕೆ, ಈ ರೀತಿಯಾಗಿ ಸಿಗ್ತಕ್ಕಂಥ ಇಂಟರ್ಫೇಸ್ ಎಲ್ಲಿ ಬರ್ತದೆ ಹೇಳ್ರಿ ನಮಗೆ? ಆಪ್ಷನ್ ಎಲ್ಲಿ ಬರ್ತದೆ? ಎದೊಳಗ ಸಿಗ್ತದೆ. ಓಕೆ ವಿದ್ಯಾರ್ಥಿಗಳೇ, ನಾವು ನಮ್ಮ ತರಗತಿಯೊಳಗೆ ಏನ್ ಮಾಡ್ತೀವಪ್ಪ ಅಂದ್ರೆ ಈ ರೀತಿ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ವಿದ್ಯಾರ್ಥಿಗಳು ಈಸಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ಗುರ್ತ್ ಮಾಡ್ತಾ ಹೋಗ್ತಾರೆ. ಇನ್ನು 32ರಿಂದ ನೆಕ್ಸ್ಟ್ 33ನೇ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಏನ್ ಮಾಡಿದಾರೆ ಅಂದ್ರೆ 33ರಿಂದ 36ರವರೆಗೆ ಏನ್ ಮಾಡಿದಾರಪ್ಪ ಅಂತಂದ್ರೆ
ಇಲ್ಲಿ ಆಕೃತಿಗಳ ತುಂಡುಗಳನ್ನು ಕೊಟ್ಟಿದ್ದಾರೆ. ಈ ಆಕೃತಿಗಳ ತುಂಡುಗಳನ್ನ ಬಳಕೆ ಮಾಡಿಕೊಂಡು ಇದರಿಂದ ನಾವೇನ್ ಮಾಡ್ಬೇಕಂದ್ರೆ ಒಂದು ಆಕೃತಿಯನ್ನ ರಚನೆ ಮಾಡ್ಬೇಕು. ಆಕೃತಿಯನ್ನ ರಚನೆ ಮಾಡಿದ್ರೂ ಸರಿಯಾದಂತ ಆಪ್ಷನ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ಗುರ್ತು ಮಾಡ್ಬೇಕಾಗ್ತದೆ. ಹಾಗಾದ್ರೆ ನಮಗ್ ಒಂದು ಚತುರ್ಭುಜ ಐತಿ ಮತ್ತು 3 ಏನದಾವಪ್ಪ ಅಂತಂದ್ರ ತ್ರಿಕೋನಗಳದಾವ. ಒಂದು ಚತುರ್ಭುಜ ಮತ್ತು 3 ತ್ರಿಕೋನಗಳು ಇಲ್ಲಿ ಬಂದಾವ್. ಹಾಗಾದ್ರೆ ಇಲ್ಲಿ ಎಲ್ಲಾ ಕಡೆ ತ್ರಿಕೋನಗಳದಾವು, ಆಪ್ಷನ್ ತಪ್ಪಾಗ್ತೈತಿ. ಇಲ್ಲಿನೂ ಕೂಡ ಎಲ್ಲಾ ಕಡೆನೂ ತ್ರಿಕೋನಗಳ ಸಿಗ್ತಾವು, ಆಪ್ಷನ್ ಏನಾಗ್ತದೆ, ತಪ್ಪಾಗ್ತೈತಿ. ಇಲ್ಲಿ ಕೂಡ 4 ತ್ರಿಕೋನಗಳದಾವು, ಆಪ್ಷನ್ ಏನಾಗ್ತೈತಿ, ತಪ್ಪಾಗ್ತೈತಿ. ಇಲ್ಲಿ ಮಾತ್ರ ಏನಾಗೈತೆ ಅಂತಂದ್ರೆ ಒಂದು ನಮಗ ಚತುರ್ಭುಜ ಸಿಗ್ತೈತಿ. ಓಕೆ, ಚತುರ್ಭುಜ ಅಂದ್ರೆ 4 ಬಾಹುಗಳುಳ್ಳ ಆಕೃತಿಯನ್ನ ನಾವೇನಂತ ಕರಿತೀವಿ, ಚತುರ್ಭುಜ ಅಂತ ಕರಿತೀವಿ. ಚತುರ್ ಅಂದ್ರೆ ಎಷ್ಟು ಹೇಳ್ರಿ, 4 ಬಾಹುಗಳನ್ನ ಹೊಂದಿರ್ತಕ್ಕಂಥ ಆಕೃತಿಯನ್ನ ನಾವೇನಂತ ಕರಿತೀವಿ, ಚತುರ್ಭುಜ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಬಂದಾಗ ತ್ರಿಕೋನ, ಇಲ್ಲಿನೂ ಕೂಡ ತ್ರಿಕೋನ, ಇಲ್ಲಿನೂ ಕೂಡ ಏನಾಗೈತೆ, ತ್ರಿಕೋನ ಬಂದೈತೆ. ಹಾಗಾದ್ರೆ ಒಂದು ಚತುರ್ಭುಜ 3 ತ್ರಿಕೋನಗಳನ್ನ ಹೊಂದಿರ್ತಕ್ಕಂಥ ಆಕೃತಿ ಯಾವ್ದ್ರೊಳಗೈತೆ ಅಂದ್ರೆ ಆಪ್ಷನ್ ಬಿ ಒಳಗೈತಿ. ಇನ್ನು ನೆಕ್ಸ್ಟ್ ಬಂದಾಗ 34ನೇ ಪ್ರಶ್ನೆ. ಓಕೆ, ಇಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಒಂದು ಚೌಕ ಇದೆ, ಇಲ್ಲೊಂದು ಆಕೃತಿ ಇದೆ. ಇದರಿಂದ ನಾವೇನ್ ಮಾಡ್ಬೇಕಂತಂದ್ರೆ ಒಂದು ಆಕೃತಿಯನ್ನ ರಚನೆ ಮಾಡ್ಬೇಕು. ಇಲ್ಲಿ ಏನಾಗೈತೆ ಹೇಳ್ರಿ, ಇಲ್ಲಿ ಕೆಳಗಡೆ ಗ್ಯಾಪ್ ಐತಿ, ಇದು ಪೂರ್ತಿ ಈ ರೀತಿ ಗ್ಯಾಪ್ ಇಲ್ಲಿ ಬಂದಿಲ್ಲ, ಈ ರೀತಿ ಬರ್ಬೇಕಾಗಿತ್ತು, ಬಂದಿಲ್ಲ, ಆಪ್ಷನ್ 3. ಇಲ್ಲಿ 2 ಚೌಕಗಳ ಬಂದಾವು, ಆಪ್ಷನ್ ಏನಾಗ್ತತಿ, ಸರಿ ತಪ್ಪಾಗ್ತತಿ. ಇಲ್ಲಿ ಏನಾಗೈತಿ, 2 ತ್ರಿಕೋನಗಳ ಬಂದಾವು, ಇದು ಆಪ್ಷನ್ ಏನಾಗ್ತತಿ, ತಪ್ಪಾಗ್ತತಿ. ಹಾಗಾದ್ರೆ ಒಂದು ಚೌಕ, ಒಂದು ತ್ರಿಕೋನ ಮತ್ತೆ ಇಲ್ಲೊಂದು ಆಕೃತಿ ಬಂದತಿ. ಇದನ್ನ ಬಳಸ್ಕೊಂಡು ರೆಡಿ ಆದಂತ ಆಪ್ಷನ್ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಡಿ ಒಳಗ್ ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ ಇಲ್ಲಿ 35ನೇ ಪ್ರಶ್ನೆ. 1, 2 ಒಟ್ಟಾರೆಯಾಗಿ ಎಷ್ಟು ಕಂಬಗಳದಾವ, ಇಲ್ಲಿ 4 ಕಂಬಗಳದಾವ. ಒಂದು ಕಂಬಗಳನ್ನ ಮಾತ್ರ ಏನ್ ಮಾಡಿದಾರೆ ಅಂತಂದ್ರೆ ಡಿವೈಡ್ ಮಾಡಿದಾರೆ. ಹಾಗಾದ್ರೆ ಇಲ್ಲಿ 1, 2, 3 3 ಕಂಬಗಳದಾವು, ಆಪ್ಷನ್ ತಪ್ಪಾಗ್ತದೆ. ಇಲ್ಲಿ ಕೂಡ 1, 2, 3 4 ಕಂಬ ಅದಾವ, ಬಟ್ 2 ಕಂಬಗಳನ್ನ ಮಾತ್ರ ಏನ್ ಮಾಡಿದ್ರಲ್ಲಿ ಡಿವೈಡ್ ಮಾಡಿದ್ರೆ ಆಪ್ಷನ್ ಏನಾಗ್ತತಿ, ಸಿ ಕೂಡ ತಪ್ಪಾಗ್ತದೆ. ಇನ್ನು 1, 2, 3 4 ಕಂಬಗಳದಾವ, ಬಟ್ ಒಂದು ಕಂಬಕ್ಕ ನಾವು ಈ ರೀತಿ ಅಡ್ಡಗೆರೆ ಎಳೆದಿದ್ರೆ ಇದು ಏನಾಗ್ತದೆ ಹೇಳಿದ್ರೆ ತಪ್ಪಾಗ್ತದೆ. ಹಾಗಾದ್ರೆ 1, 2, 3 4 ಕಂಬಗಳು, ಒಂದು ಕಂಬಕ್ಕೆ ಮಾತ್ರ ಏನ್ ಮಾಡಿದ್ರೆ ಅರ್ಧಕ್ಕ ಗೆರೆ ಎಳೆದಿದ್ರೆ ಆಪ್ಷನ್ ಏನಾಗ್ತತಿ, ಬಿ ಸರಿ ಆಗ್ತತಿ. ಇನ್ನು ಅದೇ ರೀತಿ ಇಲ್ಲಿ ನೋಡ್ರಿ, ಇಲ್ಲಿ 2 ತ್ರಿಕೋನಗಳು ಬಂದಾವು ಮತ್ತು 2 ಏನಾಗಿದ್ದಾವು, ಆಯತಗಳು ಬಂದಾವು. ಹಾಗಾದ್ರೆ 2 ತ್ರಿಕೋನಗಳು ಮತ್ತು 2 ಆಯತಗಳಿಂದ ರಚನೆ ಆಗಿರ್ತಕ್ಕಂಥ ಆಕೃತಿಯನ್ನ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ನೋಡ್ರಿ, ಇಲ್ಲಿ 2 ತ್ರಿಕೋನಗಳು ಬಂದಾವು, ಆಯತಗಳು ಬಂದಿಲ್ಲ, ತಪ್ಪು. ಇಲ್ಲಿ 2 ತ್ರಿಕೋನಗಳು, ಒಂದು ಆಯತ ದೊಡ್ಡದೈತಿ, ಒಂದು ಆಯತ ಏನೈತಿ, ಸಣ್ಣದೈತಿ, ಇದು ಏನಾಗ್ತದೆ ಹೇಳ್ರಿ, ತಪ್ಪಾಗ್ತೈತಿ. ಇಲ್ಲಿ ಆಯತಗಳಂತ ಬಂದಾಗ ಇಲ್ಲಿ ಆಯತಗಳ ಅಗಲ ಇಲ್ಲಿ ಏನ್ ಬಂದೈತಿ, ಚೌಕ ಬಂದೈತಿ. ತ್ರಿಕೋನಗಳ ಬಂದ, ಬಟ್ ಚೌಕ ಬಂದೈತಿ, ಇದು ಆಪ್ಷನ್ ಏನಾಗ್ತದೆ, ತಪ್ಪಾಗ್ತೈತಿ. 2 ಆಯತಗಳು 2 ತ್ರಿಕೋನಗಳನ್ನ ಒಳಗೊಂಡಿರ್ತಕ್ಕಂಥ ಆಕೃತಿ ಯಾವ್ದೊಳಗೈತಿ ಅಂದ್ರೆ ಆಪ್ಷನ್ ಬಿ ಒಳಗೈತಿ. ಇನ್ನು ನೆಕ್ಸ್ಟ್ ಬಂದಾಗ 36ರಿಂದ 40ನೇ ಪ್ರಶ್ನೆಯನ್ನ ನೋಡ್ತಾ ಹೋದಾಗ ಇಲ್ಲೊಂದು ಏನ್ ಮಾಡಿದಾರೆ ಅಂತಂದ್ರ ಒಂದು ಆಕೃತಿ ಕೊಟ್ಟಾರ. ಪ್ರಶ್ನೆ ಸಂಖ್ಯೆ 37ರಿಂದ 40ರಲ್ಲಿ ಎಡಬದಿಗೆ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನ ಕೊಟ್ಟು ಬಲಬದಿಗೆ ಉತ್ತರ ಭಾಗದೊಳಗೆ ಏನ್ ಮಾಡಿದಾರೆ ಅಂತಂದ್ರೆ ಈ ಆಕೃತಿಯನ್ನ ಇಲ್ಲಿ ಕೊಟ್ಟಂತ ಆಕೃತಿಯೊಳಗ ಈ ಒಂದು ಆಕೃತಿ ಒಳಗೊಂಡತಿ, ಅದನ್ನ ನೀವೇನ್ ಮಾಡ್ಬೇಕು, ಹುಡುಕಿ ತೆಗೆದು ಉತ್ತರವನ್ನ ಏನ್ ಮಾಡ್ಬೇಕಾಗ್ತದೆ, ಗುರ್ತು ಮಾಡ್ಬೇಕಾಗ್ತದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಆಕೃತಿಯನ್ನು ಒಳಗೊಂಡಿರೋದು ಯಾವುದು, ಈ ರೀತಿ ಬರ್ಬೇಕಾಗ, ಈ ರೀತಿ ಇರ್ತಕ್ಕಂಥದ್ದು ಯಾವುದು, ಈ ರೀತಿ ಇದು ಬರೋದಿಲ್ಲ, ಇದು ಆಪ್ಷನ್ ತಪ್ಪಾಗ್ತತಿ. ಇದು ಕೂಡ ಬರೋದಿಲ್ಲ, ಆಪ್ಷನ್ ತಪ್ಪಾಗ್ತತಿ. ಇದು ಕೂಡ ಏನಾಗೋದಿಲ್ಲ, ಈ ರೀತಿ ಬರ್ತತಿ, ಬಟ್ ಇಲ್ಲ ಈ ಗೆರೆ ಏನಾಗಂಗಿಲ್ಲ, ಬರಂಗಿಲ್ಲ, ಇದೇನಾಗ್ತದೆ, ತಪ್ಪಾಗ್ತದೆ. ಹಾಗಾದ್ರೆ ಈ ರೀತಿ ಇರ್ತಕ್ಕಂಥದ್ದು ನೋಡ್ರಿ, ಈ ರೀತಿ ಬಂದು ಈ ರೀತಿ ಬಂದಾಗ ಇದೇ ರೀತಿಯಾದಂತ ಆಕೃತಿಯನ್ನ ಒಳಗೊಂಡಿರ್ತಕ್ಕಂಥದ್ದು ಎಲ್ಲೈತಿಪ್ಪ ಅಂದ್ರೆ ಆಪ್ಷನ್ ಡಿ ಒಳಗೈತಿ. ಆಪ್ಷನ್ ಡಿ ಏನಾಗ್ತತಿ, ಸರಿ ಆಗ್ತತಿ. ನೆಕ್ಸ್ಟ್ ನೋಡಿದಾಗ 38ನೇ ಪ್ರಶ್ನೆ. ಓಕೆ, 38ರೊಳಗ ನೋಡ್ರಿ, ಈ ರೀತಿ ಬಂದು ಇಲ್ಲೊಂದು ಏನಾಗೈತಿ, ತ್ರಿಕೋನ ಏನಾಗೈತಿ, ಕುಂತತಿ. ಹಾಗಾದ್ರೆ ಈ ರೀತಿ ಬಂದತಿ, ಬಟ್ ತ್ರಿಕೋನ ಇಲ್ಲ, ಆಪ್ಷನ್ ತಪ್ಪು. ಇಲ್ಲಿನೂ ಈ ರೀತಿ ಬಂದತಿ, ಇಲ್ಲಿ ತ್ರಿಕೋನ, ಇಲ್ಲಿಂದ ತ್ರಿಕೋನ ಏನಾಗ್ಬೇಕಾಗಿತ್ತು, ರಚನೆ ಆಗ್ಬೇಕಾಗಿತ್ತು, ಈ ತರ, ಇದೇನಾಗ್ತತಿ, ತಪ್ಪಾಗ್ತದೆ. ಇಲ್ಲಿನೂ ಕೂಡ ಈ ರೀತಿ ಬಂದು ತ್ರಿಕೋನ ರಚನೆ ಆಗ್ಬೇಕಾಗಿತ್ತು, ಇದು ಏನಾಗ್ತತಿ, ತಪ್ಪಾಗ್ತದೆ. ಇಲ್ಲಿ ನೋಡ್ರಿ, ಈ ರೀತಿ ಬಂದು ಓಕೆ, ಇಲ್ಲಿಂದ ಒಂದು ತ್ರಿಕೋನ ಏನಾಗೈತಿ, ಇಲ್ಲ ರಚನೆ ಆಗೈತಿ. ಓಕೆ, ಈ ರೀತಿ ಬಂದು ಇಲ್ಲಿ ಅರ್ಧಕ್ಕೆ ಬಂದು ಇಲ್ಲಿಂದ ಏನಾಗೈತಿ, ಒಂದು ತ್ರಿಕೋನ ಏನಾಗೈತಿ, ರಚನೆ ಆಗೈತಿ. ಈ ರೀತಿ ಇರ್ತಕ್ಕಂಥದನ್ನ ಒಳಗೊಂಡಿರ್ತಕ್ಕಂಥ ಆಕೃತಿ ಆಪ್ಷನ್ ಬಿ ಒಳಗ ಐತಿ. ಆಪ್ಷನ್ ಬಿ ಏನಾಗಿರ್ತದೆ, ಸರಿ ಆಗಿರ್ತದೆ. ಇನ್ನು ಅದೇ ರೀತಿಯಾಗಿ ಈ ರೀತಿ ಒಂದು ಕೋನ ಇದೆ, ಇದೊಂದು ಕೋನ ಏನಾಗೈತಿ, ಇಲ್ಲಿ ರಚನೆ ಆಗೈತಿ. ಹಾಗಾದ್ರೆ ಯಾವ್ದು ಬರ್ತೈತಿ ನೋಡ್ರಿ, ಈ ರೀತಿ ಕೋನ ಏನಾಗೈತಿ, ಇಲ್ಲಿ ಈ ರೀತಿ ಕೋನ ರಚನೆ ಆಗಿದೆ. ಅದ್ರ ಆಪ್ಷನ್ ಎ ಒಳಗ
ಕೋನ ಇದೆ ಬಟ್ ಅದನ್ನ ಗುರ್ತು ಮಾಡಿಲ್ಲ. ಇಲ್ಲಿನೂ ಕೋನ ಇದೆ ಬಟ್ ಏನ್ ಮಾಡ್ಲಿಲ್ಲ, ಎರಡು ಕಡೆನೂ ಕೂಡ ಗುರ್ತು ಮಾಡಿಲ್ಲ. ಇಲ್ಲಿನೂ ಕೂಡ ಇಲ್ಲಿ ಯಾವುದೇ ಕೋನ ಕೂಡ, ಇಲ್ಲಿ ಕೂಡ ಕೋನ ಕಾಣಿಸ್ತಾ ಇದೆ ನಮಗೆ, ಇಲ್ಲೆಲ್ಲ ಕೋನಗಳದಾವು ಬಟ್ ಆ ಕೋನಗಳನ್ನ ಏನ್ ಮಾಡಿಲ್ಲ, ಗುರ್ತು ಮಾಡಿಲ್ಲ. ಹಾಗಾದ್ರೆ ಆಪ್ಷನ್ ಸಿ ಒಳಗೆ ನೋಡ್ರಿ, ಇಲ್ಲೇನಾಗೈತೆ ಅಂದ್ರೆ ಒಂದು ಕೋನ ಐತಿ, ಆ ಕೋನವನ್ನ ಇಲ್ಲಿ ಏನ್ ಮಾಡಿದಾರೆ, ಗುರ್ತು ಮಾಡಿದಾರೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥ ಆಕೃತಿ ಇರ್ತಕ್ಕಂಥದ್ದು ಯಾವುದು, ಆಪ್ಷನ್ ಸಿ ಒಳಗೆ ಬರ್ತೈತಿ. ಇನ್ನು ನೆಕ್ಸ್ಟ್ ಬಂದಾಗ 40ನೇ ಪ್ರಶ್ನೆ ನೋಡ್ರಿ. ಒಂದು ಎಣ್ಣನ್ ಕನ್ನಡಿ ಪ್ರತಿಬಿಂಬದ ಎಣ್ಣನ್ ಕೊಟ್ಟಿದ್ದಾರೆ. ಎಣ್ಣದ ಎರಡೂ ತುದಿಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಒಳಗಡೆ ಏನ್ ಮಾಡಿದಾರೆ, ಮಡಚಿದಾರೆ. ಇಲ್ಲಿ ಎಣ್ಣು ಬರ್ತೈತಿ ಓಕೆ, ಬಟ್ ತುದಿಗಳು ಏನ್ ಮಾಡಿದಾವ, ಹೊರಗಡೆ ಬಂದಿದ್ದಾವು, ತಪ್ಪು. ಇಲ್ಲಿನೂ ಕೂಡ ಎಣ್ಣು ಇದೆ ಓಕೆ, ಒಂದು ತುದಿ ಹೊರಗಡೆ ಐತಿ, ಮತ್ತೊಂದು ಒಳಗಡೆ ಮಡಚಿದಾರೆ, ಮತ್ತೊಂದು ಭಾಗವನ್ನ ಹೊರಗಡೆ ಮಡಚಿದಾರೆ. ಆಪ್ಷನ್ ಏನಾಗ್ತದೆ, ತಪ್ಪಾಗ್ತದೆ. ಇಲ್ಲಿ ಕೂಡ ಎಣ್ಣೆ ಐತಿ ಬಟ್ ಈ ಎಣ್ಣನ್ನ ಒಳಗಡೆ ಮಡಚೋ ಬದಲಾಗಿ ಇದೇನ್ ಮಾಡಿದಾರೆ, ಹೊರಗಡೆ ಈ ರೀತಿ ಸ್ಟೇಟ್ ತಗೊಂಡೋಗಿದ್ದಾರೆ. ಇದು ಆಪ್ಷನ್ ಏನಾಗ್ತದೆ, ತಪ್ಪಾಗ್ತದೆ. ಇನ್ನು ಆಪ್ಷನ್ ಬಿ ಅನ್ನ ನಾವು ನೋಡಿದಾಗ ಎನ್ ಅಂತಕ್ಕಂಥದ್ದು ಇಲ್ಲಿ ಕೂಡ ಬರ್ತೈತಿ ಓಕೆ. ಈ ರೀತಿ ಉಲ್ಟಾ ಎಣ್ಣೆ ನಮ್ಗೆ ಏನಾಗ್ತತಿ, ಸಿಗ್ತತಿ. ಒಳಗಡೆ ಭಾಗ ಈ ರೀತಿ, ಇದ್ರ ಒಳಗಡೆ ಭಾಗ ಈ ರೀತಿ ನೋಡಿ. ಈ ರೀತಿ ಆಗಿರ್ತಕ್ಕಂಥ ಎಣ್ಣನ್ನ ಒಳಗೊಂಡಿರ್ತಕ್ಕಂಥ ಆಕೃತಿ ಯಾವ್ದ್ರೊಳಗೈತಿ ಅಂದ್ರೆ ಆಪ್ಷನ್ ಬಿ ಒಳಗೈತಿ. ಇನ್ನ ನೆಕ್ಸ್ಟ್ ಬಂದಾಗ 41ನೇ ಪ್ರಶ್ನೆ. ಈಗ ನಾವು 1ರಿಂದ 40ರವರೆಗೂ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗಿದ್ದೀವಿ. ಇನ್ನ 41ರಿಂದ 60ರವರೆಗೂ ಅಂಕಗಣಿತಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಇರ್ತಾವು. ಈ ಒಂದು ಭಾಗವನ್ನ ನಾವು ಮುಂದಿನ ತರಗತಿಯೊಳಗೆ ಬಿಡಿಸ್ತಾ ಹೋಗ್ತೀನಂತೆ. ಯಾಕಂದ್ರೆ ವಿಡಿಯೋ ತುಂಬಾ ಲಾಂಗ್ ಆಗೋದ್ರಿಂದ ನಿಮ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಉಳಿಯೋದಿಲ್ಲ. ಅದಕ್ಕೆ ನೀವು ಪಾರ್ಟ್ 1 ಪಾರ್ಟ್ 2 ಅಂತೇಳಿ ಭಾಗಗಳನ್ನ ಮಾಡ್ಕೊಂಡು ವಿಡಿಯೋಗಳನ್ನ ನೋಡ್ತಾ ಹೋದ್ರಿ ಅಂತಂದ್ರೆ ಬಿಡಿಸೋದು ಏನಾಗ್ತಾ ಹೋಗ್ತೈತಿ, ಈಸಿ ಆಗ್ತಾ ಹೋಗ್ತೈತಿ ಓಕೆ. ಮುಂದಿನ ಭಾಗದೊಳಗೆ ನಾನು 41ರಿಂದ 60ನೇ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಹೋಗ್ತೇನಂತ ಬಿಡಿಸ್ತಾ ಹೋಗ್ತೇನಂತೆ. ಈ ರೀತಿಗಳ ತರಗತಿಗಳು ನಿಮಗೆ ಬೇಕಾದ್ರೆ ಮೈ ಕ್ಲಾಸಸ್ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಅಂದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗ ಬಂದು ಏನಾಗ್ತಾವ, ತಲುಪ್ತಾವ ಓಕೆ. ಥ್ಯಾಂಕ್ ಯು.